एकदन्ताय विद्महे वक्रतुण्डाय धीमहि तन्नो दन्ती प्रचोदयात्। ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलुषश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಮೇಷರಾಶಿಯವರಿಗೆ ಹೇಗಿದೆ ಜುಲೈ ತಿಂಗಳ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಜುಲೈ ತಿಂಗಳಲ್ಲಿ ವಿಶೇಷವಾಗಿ ಆಷಾಢ ಮಾಸ, ಹಾಗೆ ಪ್ರತಿಯೊಂದು ಶುಕ್ರವಾರವೂ ಕೂಡ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹದ್ದು. ಹಾಗಾಗಿ ಎಲ್ಲ ಶುಕ್ರವಾರವೂ ಕೂಡ ಆಷಾಢ ಮಾಸದ ಲಕ್ಷ್ಮೀ ಪೂಜೆ ಮಾಡುವಂಥ ಒಂದು ಶುಭವಾದಂಥ ದಿವಸ. ಹಾಗೆ ಅನಂತರದಲ್ಲಿ 8ನೇ ತಾರೀಕಿಗೆ ಮಹಾಪ್ರದೋಷ, ಹಾಗೆ 10ನೇ ತಾರೀಕಿಗೆ ಗುರುಪೂರ್ಣಿಮಾ, ಬಹಳ ಮುಖ್ಯವಾದಂಥದ್ದು. ವ್ಯಾಸ ಪೂಜೆಯನ್ನು ಮಾಡುವಂಥದ್ದು, ಮತ್ತು ಗುರುಪೂರ್ಣಿಮಾ ಅಂತಂದರೆ ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ನಮಸ್ಕಾರ ಮಾಡುವಂಥದ್ದು, ಇವೆಲ್ಲ ಬಹಳ ವಿಶೇಷವಾದಂಥದ್ದು. ಹಾಗೆ 14ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. ಹಾಗೆ 16ನೇ ತಾರೀಕಿಗೆ ಕರ್ಕಾಟಕ ಸಂಕ್ರಾಂತಿ, ಅದು ಕೂಡ ಬಹಳ ಉತ್ತಮವಾದಂಥದ್ದು. ದಕ್ಷಿಣಾಯಣ ಪುಣ್ಯಕಾಲ ಅಂಥೇಳಿ ಕರೀತಾರೆ. ಹೇಗೆ ನಮಗೆ ಉತ್ತರಾಯಣ ಪುಣ್ಯಕಾಲಗಳು ಹೇಗೆ ಎಷ್ಟು ಪ್ರಶಸ್ತವೋ ಅಷ್ಟೇ ದಕ್ಷಿಣಾಯಣ ಪುಣ್ಯಕಾಲಕ್ಕೂ ಕೂಡ ಅಷ್ಟೇ ವಿಶೇಷವಾದಂಥ ಫಲ. ಹಾಗೆ 17ನೇ ತಾರೀಕಿಗೆ ಚಾಮುಂಡೇಶ್ವರಿ ಜನ್ಮೋತ್ಸವ ಅಂತಿದೆ. 18ನೇ ತಾರೀಕಿಗೆ ಆಷಾಢ ಲಕ್ಷ್ಮೀ ಪೂಜೆ ಮಾಡುವಂತಹ ಒಂದು ಕೊನೆಯ ಶುಕ್ರವಾರ. 24ನೇ ತಾರೀಕಿಗೆ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ನಾಗರ ಪಂಚಮಿ ಅಮಾವಾಸ್ಯೆ ಹೇಳುವಂಥದ್ದಿದೆ. ಹಾಗೆ ಅನಂತರದಲ್ಲಿ ನೆಕ್ಸ್ಟ್ ನಿಮಗೆ ಇದೇ ತಿಂಗಳಲ್ಲಿ ನಾಗ ಚತುರ್ಥಿಯು ಕೂಡ 28ನೇ ತಾರೀಕಿಗೆ, 29ನೇ ತಾರೀಕಿಗೆ ಮಂಗಳಗೌರಿ ವ್ರತ, ಹಾಗೆ ನಾಗರ ಪಂಚಮಿಯು ಕೂಡ 29ಕ್ಕೆ ಹಾಕಿದ್ದಾರೆ. 30ನೇ ತಾರೀಕಿಗೆ ಶಿರಿಯಾಳ ಷಷ್ಠಿ ಅಂತಿದೆ. ಹೀಗೆಲ್ಲ ಹಬ್ಬ ಹರಿದಿನಗಳಿಂದ ಈ ಒಂದು ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಹೇಳುವಂಥ ತುಂಬಿಕೊಂಡಿದೆ. ಇದೆಲ್ಲ ಒಂದು ಜುಲೈ ತಿಂಗಳಲ್ಲಿ ಬರುತ್ತೆ. ಇನ್ನು ಗೃಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ಒಂದನೇದಾಗಿ ಮೇಷರಾಶಿಯವರಿಗೆ ಈಗ 7.5 ಶನಿ ಶುರುವಾಗಿ ನಡೀತಾ ಇದೆ. ಹಾಗೆ 2ನೇ ರಾಶಿಯಲ್ಲಿ ಶುಕ್ರನು ಸುಕ್ಷೇತ್ರಗತನಾಗಿ ಶುಕ್ರನು ಸಪ್ತಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಇನ್ನು 3ಯ ರಾಶಿಯಲ್ಲಿ ಗುರು, 4ಥ ರಾಶಿಯಲ್ಲಿ ರವಿ ಮತ್ತು ಬುಧರು, ಹಾಗೆ 5ಮ ರಾಶಿಯಲ್ಲಿ ಕೇತು ಮತ್ತು ಕುಜ, ಯಾಕಂದರೆ ಕೇತು ಕೂಡ ಹಿಂದೆ ಬಂದಿದ್ದಾನೆ. ಇನ್ನು ರಾಹು ಕೂಡ ಏಕಾದಶ ರಾಶಿಯಲ್ಲಿ, ರಾಹು ಕೂಡ 12ನೇ ರಾಶಿಯಲ್ಲಿ ಶನಿ. ಹೀಗೆಲ್ಲ ಒಂದು ಈ ತಿಂಗಳಿನ ಒಂದು ಗೃಹಸ್ಥಿತಿ ಇದೆ. ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ಬಹಳ ಮುಖ್ಯವಾಗಿ ನೋಡ್ತಾ ಇರಿ. ಯಾಕಂದರೆ ಏನಪ್ಪ ವಿಶೇಷವಾದಂಥ ಒಂದು ಗೃಹಸ್ಥಿತಿಯಿಂದ ಶುಭಾಶುಭ ಫಲಗಳು ಮತ್ತು ಕೊನೆಯಲ್ಲಿ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಇದು ಆಷಾಢ ಮಾಸ ಅಂತಂದರೆ ಅಷ್ಟೊಂದು ವಿಶೇಷವಾಗಿ ಒಂದು ಸಂಸ್ಕಾರ ಕರ್ಮಗಳಿಗೆ ಹೇಳಿರುವಂತಹದ್ದಲ್ಲ. ಅದರಲ್ಲೂ ಕೂಡ 16ನೇ ತಾರೀಕಿನವರೆಗೂ ಕೂಡ ನಮ್ಮಲ್ಲಿ ಮಿಥುನ ಆಷಾಢ ಎಂಬುದಾಗಿ ಕರೀತಾರೆ. ಅಂದರೆ ಮಿಥುನ ರಾಶಿಯಲ್ಲಿ ಸೂರ್ಯ ಇರುವಾಗ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಬಹುದು ಎಂಬುದಾಗಿ ಹೇಳ್ತಾರೆ. ಅನಂತರ 17ನೇ ತಾರೀಕಿಂದ ನೋಡಿ ಕರ್ಕಾಟಕ ರಾಶಿಯಲ್ಲಿ ರವಿ ಇರ್ತಾನೆ. ಹಾಗಾಗಿ ಇದಕ್ಕೆ ಮಲಮಾಸ ಅಂಥೇಳಿ ಕರೆದಿದ್ದಾರೆ. ಆಷಾಢ ಮಾಸವೂ ಹೌದು. ಕರ್ಕಾಟಕದ ರವಿ ಇದ್ದಾಗ ಆ ಒಂದು 17ನೇ ತಾರೀಕಿಂದ ತಿಂಗಳು ಕೊನೆಯವರೆಗೂ ಕೂಡ ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟೊಂದು ಪ್ರಶಸ್ತವಾದಲ್ಲ ಎಂಬುದಾಗಿ ಕರೆದಿದ್ದಾರೆ. ಹಾಗಾಗಿ ಅನಿವಾರ್ಯ ಸಮಯದಲ್ಲಿ 16ನೇ ತಾರೀಕರ ಒಳಗಡೆಗೆ ರವಿಯು ಮಿಥುನ ರಾಶಿಯಲ್ಲಿದ್ದಾಗ ಮಿಥುನಾಷಾಢ ಎಂಬುದಾಗಿ ಕರೀತಾರೆ. ಇಂತಹ ಒಂದು ಸಮಯದಲ್ಲಿ ಸಣ್ಣ ಪುಟ್ಟ ಧಾರ್ಮಿಕ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡಬಹುದು, ಮಾಡಲೇಬಾರದು ಹೇಳುವಂಥದ್ದಿಲ್ಲ. ಇನ್ನು ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂತಹ ತೀರ್ಮಾನ ಅಥವಾ ಇದೇ ಒಂದು ಗ್ಯಾರಂಟಿ ಹೇಳುವಂಥದ್ದಲ್ಲ. ನಾವು ಈ ಗೃಹಸ್ಥಿತಿಯನ್ನು ಹೇಳಿ ಒಂದು ಗ್ಲೋಬಲಲ್ಲಿ ಹೇಗಿದೆ ಓವರಾಲ್ ಆಗಿ ಹೇಳ್ತೇವೆ. ಯಾಕಂದರೆ ಕೆಲವು ಜನಕ್ಕೆ ಇಂಡಿವಿಜುವಲ್ ಆಗಿ ಆಗಬಹುದು, ಆಗದೇನೂ ಕೂಡ ಇರುವಂಥ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ರಾಶ್ಯಾಧಿಪತಿಯಾದಂತಹ ಕುಜನು 5ಮ ರಾಶಿಯಲ್ಲಿ ಕೇತು ಜೊತೆಗಿದ್ದಾನೆ. ಇದು ಒಂದು ಹಂತಕ್ಕೆ ಒಳ್ಳೆಯದಾದಂಥದ್ದು. ಏನೇನು ನಿಮಗೆ ಈ ತಿಂಗಳಲ್ಲಿ ಅನುಕೂಲಕರವಾದಂಥದ್ದು ಆಗಬಹುದು, ನೀವು ಏನೇನು ಚಿಂತನೆ ಮಾಡ್ತಾ ಇದ್ದೀರೋ ಅದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂತ. ನೀವು ಒಂದು ಜಾಗ ಖರೀದಿ ಮಾಡಬೇಕು ಅಂದರೆ ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂತ, ಅಥವಾ ಇನ್ನೂ ಸಮಯ ತುಂಬ ಎಳೀತಾ ಇದೆ ಅಂತ ಇಟ್ಕೊಳ್ಳಿ. ಯಾಕೋ 1 ತಿಂಗಳಕ್ಕಾಗುವಂಥದ್ದು, 2 ತಿಂಗಳಕ್ಕಾಗುವುದು, 3 ತಿಂಗಳಕ್ಕಾಗುವಂಥದ್ದು ಎಳೀತಾ ಇದೆ ಅಂತಂದರೆ ಆ ಮುಂದೆ ಎಳೀತಾ ಇರುವಂತಹ ಸಮಯ ಏನಿದೆಯೋ ಅದು ಉತ್ತಮವಾದಂಥ ಫಲಕ್ಕೆ ಆಗ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ಎಷ್ಟೋ ಸಲ
ಅವಸರವೇ ಅಪಾಯವಾಗುತ್ತೆ. ಕೆಲವೊಂದು ಬಿಸ್ನೆಸ್ ಇರಬಹುದು, ಕೆಲವೊಂದು ವ್ಯವಹಾರ ಇರಬಹುದು, ಹೀಗೆಲ್ಲ. ಹಾಗಾಗಿ ಒಂದು ಹಂತಕ್ಕೆ ನಾನು ಈ ತಿಂಗಳ ನಿಮಗೆ ಬಹಳ ಮುಖ್ಯವಾಗಿ ಒಂದು 5 ವಿಷಯಗಳು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಒಂದನೇದು, ಈ ತಿಂಗಳಲ್ಲಿ ಬಹಳ ತಾಳ್ಮೆಯನ್ನು ಇಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದರೆ ತಾಳ್ಮೆ ಹೇಳುವಂಥದ್ದು ಮನುಷ್ಯನಿಗೆ ಬಹಳ ಉತ್ತಮವಾದಂಥ ಫಲಿತಾಂಶವನ್ನು ಕೊಡುತ್ತೆ. ಹೇಗಪ್ಪ ಅಂತಂದರೆ, ಉದಾಹರಣೆ ಹೇಳಬೇಕು ಅಂತಂದರೆ, ಈ ಒಂದು ಯಾವುದೋ ಲಾಂಗ್ ಟರ್ಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹೇಗೆ ಕೊನೆಗೆ ಒಂದು 5 ವರ್ಷ, 10 ವರ್ಷ, 25 ವರ್ಷ ಬಿಟ್ಟ ಮೇಲೆ ಅದು ಹೆಚ್ಚಿನದಾದಂತಹ ಹಣ ಮತ್ತು ಮೌಲ್ಯವಾಗದು ಪರಿಣಾಮ ಆಗುತ್ತೋ, ಅದೇ ತರಹ ಈ ತಿಂಗಳಲ್ಲಿ ನಿಮ್ಮ ಜೀವನದ ತಾಳ್ಮೆ ಬಹಳ ಮುಖ್ಯವಾಗಿ ಕೈ ಹಿಡಿಯುತ್ತದೆ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಶುಕ್ರನು ಸಪ್ತಮ ರಾಶಿ ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳು ಯಾರ್ಯಾರಿಗೆ ಆಗಲಿಲ್ವೋ, ಉದಾಹರಣೆಗೆ ಭರಣಿ ನಕ್ಷತ್ರದವರು ಬಹಳ ಒದ್ದಾಡ್ತಾ ಇದ್ದೀರಿ, ಮದುವೆ ಆಗ್ತಾ ಇಲ್ಲ ಅಂಥೇಳಿ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳು ಆಗತ್ತೆ, ಸ್ವಲ್ಪ ವೇಟ್ ಮಾಡಿ. ಯಾಕಂದರೆ ಏನಾಗುತ್ತೆ, ಎಲ್ಲವೂ ಕೂಡ ಈ ಕ್ಷಣಕ್ಕೆ ಆಗಬೇಕು. ನಮಗೆ ಹೇಗಾಗಿದೆ ಅಂತಂದರೆ, ಇವತ್ತಿನ ಮೊಬೈಲ್ ಕಾಲ, ಒಂದು ಕ್ಷಣಕ್ಕೆ ಮೆಸೇಜ್ ಹಾಕಿಬಿಟ್ರೆ ಅದು ಉತ್ತರ ಬಂದುಬಿಡಬೇಕು. ಆದರೆ ಎಲ್ಲವೂ ಕೂಡ ಅಷ್ಟು ಫಾಸ್ಟ್ ಆಗೋದಿಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ತಾಳ್ಮೆ ವಹಿಸಿ. ಆದರೂ ಕೂಡ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಚಾಲನೆ ಸಿಗುವಂತಹ ಚಾನ್ಸಸ್ ಆಗುತ್ತೆ. ಎಷ್ಟೋ ಸಲ ವಿದೇಶದಲ್ಲಿರುವಂತಹ ಹುಡುಗನಿಗೆ ಮದುವೆ ಆಗೋದಿಲ್ಲ, ಅಥವಾ ಹುಡುಗಿಗೆ ಮದುವೆ ಆಗೋದಿಲ್ಲ, ಅಥವಾ ಯಾವುದೋ ಒಂದು ನಿಮ್ಮ ಜಾಬನ್ನು ಸಂಬಳ ಕಡಿಮೆ ಬರುತ್ತೆ, ಏನಪ್ಪ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀರಿ. ಅಂದರೆ ಒಬ್ಬರಿಗೊಬ್ಬರು ಭಗವಂತ ಸೃಷ್ಟಿ ಮಾಡಿಡ್ತಾನೆ ವಿವಾಹಕ್ಕೆ. ಹಾಗಾಗಿ ಅದು ಎಲ್ಲಿದೆ ಹೇಳುವುದನ್ನು ನಾವು ಹುಡುಕಬೇಕೇ ಬಿಟ್ಟರೆ, ವಿವಾಹಕ್ಕೆ ಒಂದು ಹುಡುಗನಿಗೆ ಒಂದು ಉತ್ತಮವಾದಂಥ ಹುಡುಗಿಯನ್ನು ಕೂಡ ಭಗವಂತ ಸೃಷ್ಟಿ ಮಾಡಿಡ್ತಾನೆ. ಹಾಗಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾಗುವುದಿಲ್ಲ. ಯಾಕಂದರೆ ಬಹಳ ಜನಕ್ಕೆ ನಾವು ಭರಣಿ ನಕ್ಷತ್ರದವ್ರಿಗೆ ಮದುವೆಗೆ ನೋಡಿದಾಗ ಬಹಳ ಚಿಂತೆ, ಬಹಳ ಟೆನ್ಷನ್ ಹೀಗೆಲ್ಲ ಇರ್ತದೆ. ಹಾಗಾಗಿ ಮದುವೆ ವಿಷಯದಲ್ಲಿ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳ ಬಗ್ಗೆ ತುಂಬ ಕಾಳಜಿ ಮಾಡ್ತಾ ಇದ್ದೀರಿ, ತುಂಬ ಗಮನ ಕೊಡ್ತಾ ಇದ್ದೀರಿ. ನೀವು ಏನಪ್ಪ ಅಂತಂದರೆ ಏನಾಗಿಬಿಡುತ್ತನೋ, ಅಥವಾ ಓದಿಲ್ಲ ಅಂದರೆ ಹೇಗಾಗಿಬಿಡುತ್ತೋ, ಅಥವಾ ಇನ್ನು ಮುಂದೆ ಓದ್ತಾರೋ ಇಲ್ವೋ, ಅಥವಾ ಮುಂದೆ ಓದಲಿಕ್ಕೆ ನನ್ನ ಕೈಯಲ್ಲಿ ದುಡ್ಡು ಇರುತ್ತೋ ಇಲ್ವೋ, ಅಷ್ಟೆಲ್ಲ ತುಂಬ ಮುಂದೆ ಯೋಚನೆ ಮಾಡುವಂಥದ್ದು ಪ್ರಯತ್ನ ಮಾಡಬೇಡಿ. ಈಗ ಸದ್ಯಕ್ಕೆ ನಾನು ಮನುಷ್ಯ ಪ್ರಯತ್ನವನ್ನು ಭಗವಂತನ ಮೇಲೆ ಭಾರ ಹಾಕಿ ಮಾಡ್ತೇನೆ. ಯಾಕಂದರೆ ಸಪ್ತಮಂ ದೈವಚಿಂತನಂ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ರು. ಮನುಷ್ಯ ಪ್ರಯತ್ನವನ್ನು ನಾವು ಮಾಡೋಣ. ಮನುಷ್ಯ ಪ್ರಯತ್ನವನ್ನೇ ನಾವು ಪ್ರಯತ್ನ ಮಾಡಿಲ್ಲ ಅಂದರೆ ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾಡುವಂತಹ ಮನುಷ್ಯ ಪ್ರಯತ್ನವು ಭಗವಂತನು ಒಳ್ಳೇದು ಮಾಡ್ತಾನೆ ಹೇಳುವಂಥ ವಿಶ್ವಾಸ ಇಟ್ಕೊಂಡು ಪ್ರಯತ್ನ ಮಾಡೋಣ. ಎಷ್ಟೋ ಜನ ಯೋಚನೆ ಮಾಡ್ತಾರೆ, ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಮಗು ಓದ್ತಾ ಇರ್ತದೆ, ಒಂದು ಸಬ್ಜೆಕ್ಟ್ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತಂದರೆ ತುಂಬ ಡಿಸ್ಟರ್ಬ್ ಆಗುವಂಥದ್ದು, ತುಂಬ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ತುಂಬ ಚೇಂಜಸ್ ಬದಲಾವಣೆ ಕೊಡುವಂಥದ್ದಾಗುತ್ತೆ. ಆದರೆ ನೀವು ಹಾಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದರಿಂದ ಅನುಕೂಲ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಹೇಳಿಕೊಟ್ಟು ಬರೆಸುವಂತಹ ಪ್ರಯತ್ನ ಮಾಡಿ ಮಕ್ಕಳ ವಿಷಯದಲ್ಲಿ. ಹಾಗೆ ಆರನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನೋಡಿ, ನಿಮ್ಮ ಆರೋಗ್ಯವನ್ನು ನೀವು ಕೆಡಿಸ್ಕೊಳ್ತಾ ಇದ್ದೀರಿ ವೃಥವಾಗಿ. ಯಾಕಂದರೆ ರಾಷ್ಟ್ರಾಧಿಪತಿ ಕುಜನು ಕೇತು ಜೊತೆಗೆ ರವಿ ಮನೆಯಲ್ಲಿದ್ದಾನೆ. ರವಿ ಬುಧನ ಜೊತೆಗೆ ಅಲ್ಲಿ ಚತುರ್ಥ ಸ್ಥಾನದಲ್ಲಿದ್ದಾನೆ. ಎಲ್ಲೋ ಒಂದು ಕಡೆ ಊಟ ಮಾಡುವಂಥದ್ದು, ಸರಿಯಾದಂಥ ಆಹಾರ ಕ್ರಮ ಇಲ್ಲದೇ ಇರುವಂಥದ್ದು, ನಿದ್ರೆಗೆಡುವಂಥದ್ದು, ಹೀಗೆಲ್ಲ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನೇ ನೀವು ಕೆಡಿಸ್ಕೊಳ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸ್ಕೊಳ್ಬೇಕು ಮೇಷರಾಶಿಯವರು. ಇದ್ದಕ್ಕಿದ್ದ ಹಾಗೆ ಅಥವಾ ಎಲ್ಲೋ ಒಂದು ಕಡೆಗೆ ಹೋಗುವಂಥದ್ದು, ಪ್ರತಿ ದಿವಸ ಇಂಜೆಕ್ಷನ್ ತೆಗೆದುಕೊಳ್ಳೋದು, ಪ್ರತಿ ದಿವಸ ಔಷಧಿ ತೆಗೆದುಕೊಳ್ಳುವಂಥದ್ದು. ಯಾಕಂದರೆ ಎಷ್ಟಕ್ಕೆ ಯಾವ ಔಷಧಿ ಬೇಕೋ ಅಷ್ಟನ್ನೇ ನಾವು ಉಪಯೋಗಿಸುವಂಥ ಪ್ರಯತ್ನ ಮಾಡಬೇಕು. ಒಂದು ನೆಗಡಿ ಆಯಿತು, ಒಂದು ಕೆಮ್ಮು ಬಂತು, ಅಥವಾ ತಲೆನೋವು ಬಂತು ಅಂದರೆ ಆ ಕ್ಷಣಕ್ಕೆ ನಾವು ಇಂಜೆಕ್ಷನ್ನು ಮಾತ್ರೆ ನೋಡ್ತಾ ಇರುವಂಥದ್ದು ಮಾಡ್ತೇವೆ. ಹಾಗಲ್ಲ, ಸ್ವಲ್ಪ ಶರೀರಕ್ಕೆ ಆದಷ್ಟು ಮನೆಯಲ್ಲೇ ಮಾಡುವಂತಹ ಮದ್ದನ್ನು ಸ್ವಲ್ಪ ಪ್ರಯತ್ನ ಮಾಡಿಕೊಳ್ಬೇಕು. ಹಿಂದೆಲ್ಲ ಪಟ್ಟಂದು ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ, ನಮ್ಮ ಕೈಯಲ್ಲಿ ತಡ್ಕೊಳ್ಳಿಕ್ಕೆ ಆಗಲ್ಲ, ಏನೋ ಆಪರೇಷನ್ ಮಾಡಬೇಕು ಹೋಗ್ತಾ ಇದ್ದರೆ ಬಿಟ್ಟರೆ, ಈಗೇನಿಲ್ಲ, ಯಾವುದೋ ಒಂಚೂರು ತಲೆನೋವು ಬಂತ ಪಟ್ಟನ್ನು ಒಂದು ಮಾತ್ರೆ ನುಂಗ್ಬಿಟ್ಟ. ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ಆದಷ್ಟು ಸ್ವಲ್ಪ ಮನೆಯಲ್ಲೇ ಆಗುವಂಥ ಔಷಧಿಯನ್ನು ಅಥವಾ ಶರೀರಕ್ಕೆ ವಿಶ್ರಾಂತಿ ಮಾಡುವಂಥ ಪ್ರಯತ್ನವನ್ನು ಹೀಗೆಲ್ಲ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಆದಷ್ಟು ನಾವೇ ಒಂದು ವೃದ್ಧಿ ಆಗುವಾಗ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿಕೊಳ್ಬೇಕು. ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಒತ್ತಿ ಹೇಳ್ತೇನೆ ನಿಮಗೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಎಂಬುದಾಗಿ ಹೇಳ್ತೇನೆ. ಹಾಗೆ ಅನಂತರದಲ್ಲಿ ನೋಡಿ, ರವಿ ಬುಧರು ಚತುರ್ಥ ರಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳಿಗೆ ಬಹಳ ಚೆನ್ನಾಗಿದೆ. ಆದರೂ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಟೆನ್ಷನ್ನು, ಯೋಚನೆ, ಒತ್ತಡವೋ ನಿಮಗೆ ಗೊತ್ತಿಲ್ಲ, ಸ್ವಲ್ಪ ಮಾರ್ಕ್ಸ್ಗಳ ಹಿಂದೆ ಮುಂದೆ ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ವಿದ್ಯಾಭ್ಯಾಸ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಆನ್ಲೈನ್ ಕೆಲಸ ಮಾಡುವಂಥವರು, ಅಥವಾ ಟಿ ವಿ ಮತ್ತು ಕಂಪ್ಯೂಟರ್ ರಿಪೇರಿ ಮಾಡುವಂಥ ವ್ಯಕ್ತಿಗಳಿರಬಹುದು, ಅಥವಾ ಇವತ್ತಿನ ದಿವಸ ಆನ್ಲೈನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಲ್ಯಾಪ್ಟಾಪಿಂದ ಹೊರದೇಶದ ಕೆಲಸ ಎಲ್ಲ ಮಾಡ್ತಾ ಇರುವಂಥವ್ರು, ಇಂಥವರಿಗೆ ಹೆಚ್ಚಿನದಾದಂಥ ಅನುಕೂಲತೆಗಳು ಆಗುತ್ತೆ. ಎಷ್ಟೋ ಜನಕ್ಕೆ ಪ್ರಮೋಷನ್ ಆಗಬೇಕು ಹೇಳುವಂತಹ ಪ್ರಯತ್ನ ಇದ್ದರೆ ಆ ಪ್ರಮೋಷನ್ನು ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದು ಯಾವಾಗ ಆಗಬಹುದು ಅಂತಂದರೆ 17ನೇ ತಾರೀಕು ಅನಂತರದಲ್ಲಿ ಆ ಪ್ರಮೋಷನ್ ಬಗ್ಗೆನೂ ಅನುಕೂಲಕರವಾಗಿ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಕೆಲವೊಂದು ಸಲ ಎಷ್ಟೋ ಸಲ ನೀವು ನಿಮ್ಮ ಚಿಂತನೆಯನ್ನು ನೀವು ನಂಬಿ. ಯಾಕಂದರೆ ಎಷ್ಟೋ ಸಲ ಏನಾಗುತ್ತೆ, ಅವರದು ಹೇಳ್ತಾರೆ, ಇವರು ಇದು ಹೇಳ್ತಾರೆ, ಹಾಗೆ ಮಾಡ್ತಾರೆ, ಓಹೋ ನಾನು ಅಲ್ಲಿ ತೆಗೆದುಕೊಂಡು ಜಾಗ ಚೆನ್ನಾಗಿರ್ತಿತ್ತು, ಆ ಥರ ಯೋಚನೆ ಮಾಡಲಿಕ್ಕೆ ಹೋಗ್ಬೇಡಿ. ನೀವೇ ರಿಸರ್ಚ್ ಮಾಡ್ಕೊಳ್ಳಿ, ನೀವೇ ಕಲ್ತ್ಕೊಳ್ಳಿ. ನೀವೇ ಆದಷ್ಟು ತಿಳುವಳಿಕೆ ನಿಮಗೆ ಮೇಷರಾಶಿಯವರಿಗೆ
ಬಹಳ ಮುಖ್ಯವಾದಂಥ ತಿಳುವಳಿಕೆ ಇದೆ ನಿಮಗೆ ಎಲ್ಲ ವಿಷಯದಲ್ಲೂ. ಇವತ್ತಿನ ದಿವಸ ಯಾಕಂದ್ರೆ ನಾವು ಏನೇ ಅಂದರೂ ಕೂಡ ಅನುಭವಪೂರ್ವಕವಾಗಿ ತಿಳುವಳಿಕೆ ಬಂದಾಗ ಮಾತ್ರ ಸರಿಯಾದಂಥ ಜ್ಞಾನ ಉತ್ಪತ್ತಿ ಆಗುತ್ತೆ. ನೀವು ಹಾಗಾಗಿ ಯಾರು ಏನೇ ಹೇಳಿ, ಎಷ್ಟೋ ಸಲ ನಾವು ಇನ್ನೊಬ್ಬರ ಮಾತನ್ನ ಕೇಳ್ತೇವೆ, ಅವ್ರು ಹೇಳಿದ್ದಾರೆ ಅಂತೇಳಿ ಎಲ್ಲೋ ಒಂದು ಕಡೆ ದೂರದಲ್ಲಿ ಹೋಗಿ ಜಾಗ ತೆಗೆದುಕೊಂಡ್ಬಿಡ್ತೇವೆ. ಕೊನೆಗೆ ಅದಕ್ಕೆ ಬೆಲೆ ಬರೋದಿಲ್ಲ. 10 ವರ್ಷ 5 ವರ್ಷಕ್ಕೆ ನಾವು ಹಾಕದಂತಹ ಬೆಲೆಗೂ ಆ ಸೈಟ್ ಸೇಲ್ ಆಗದೇ ಇದ್ದಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ನಿಮಗೆ ಒಂದನೇದಾಗಿ ವಿವಾಹಾದಿ ಮಂಗಲ ಕಾರ್ಯಗಳು ದಾರಿ ಸಿಗುವ ಹಾಗೆ ಎರಡನೇದಾಗಿ ನೋಡಿ, ಕೂಜನು ಪಂಚಮದಲ್ಲಿ ಕೂತ್ಕೊಂಡಿದ್ದಾನೆ. ಎಲ್ಲೋ ಒಂದು ಕಡೆ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, LICಯೋ ಬೇರೆ ಕಡೆಗೋ ಯಾವ್ಯಾವ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ. ಆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣ ನಿಮಗೆ ಈ ತಿಂಗಳಲ್ಲಿ ಬರುವಂಥ ಚಾನ್ಸಸ್ ಇದೆ. ಯಾಕಂದರೆ ಹಿಂದೆ ಬಹಳ ವರ್ಷದಿಂದ ಮಾಡಿದಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಬರುವಂಥ ಚಾನ್ಸಸ್ ಇದೆ. ಅದರ ಜೊತೆಯಲ್ಲಿ ಸ್ವಲ್ಪ ಋಣ, ಯಾಕಂದರೆ ಕುಜನ ಪಂಚಮ ರವಿ ಮನೆಯಲ್ಲಿ ಕೂತಿದ್ದಾನೆ, ಸ್ವಲ್ಪ ಯಾವುದೋ ಒಂದಷ್ಟು ಇಂಟ್ರೆಸ್ಟಿಗೆ ಇಸ್ಕೊಂಡ್ಬಿಟ್ಟಿದ್ದೀರಿ ಅಥವಾ ಬ್ಯಾಂಕ್ ಲೋನ್ ಮಾಡಿದ್ದೀರಿ, ಇನ್ನೂ ಕಡಿಮೆ ಇಂಟ್ರೆಸ್ಟಲ್ಲಿ ಬೇರೆ ಕಡೆ ಸಿಗುವಂಥ ಚಾನ್ಸಸ್ ಇದೆ. ಅದು ಕೂಡ ಕುಜನು ಒಳ್ಳೇದು ಮಾಡ್ತಾನೆ, ಋಣವನ್ನೂ ಪರಿಹಾರ ಮಾಡ್ತಾನೆ, ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣವೂ ಕೂಡ ನಿಮ್ಮ ಕೈಗೆ ಬರುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಅದ್ರ ಜೊತೆಗೆ ಕೇತುವೂ ಕೂಡ ಇದ್ದಾನೆ, ಮತ್ತು ಶನಿಯ ದೃಷ್ಟಿಯೂ ಕೂಡ ಶಿಷ್ಟ ರಾಶಿಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಿಮಗೆ ಅನುಭವದ ಮೂಲಕವಾಗಿ, ನಿಮ್ಮ ತಿಳುವಳಿಕೆ ಮೂಲಕವಾಗಿ ಇನ್ನೊಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡುವಾಗೆ, ಅಥವಾ ಇನ್ನೊಬ್ಬರಿಗೆ ಒಳ್ಳೆ ರೀತಿಯಾಗಿ ಹಣ ಕೊಡುವಾಗೆ, ಅಥವಾ ಇನ್ನೊಬ್ಬರಿಗೆ ಈ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚೆನ್ನಾಗಿ ಅನುಕೂಲ ಆಗುತ್ತೆ ಹೇಳೋದನ್ನು ಇವತ್ತಿನ ದಿವಸ ಇನ್ಫ್ಲೇಷನ್ ರೇಟನ್ನು ಕೂಡ ಬೀಟ್ ಮಾಡಿ ನೀವು ಮೇಲಕ್ಕೆ ಹೋಗುವ ಹಾಗೆ ನಿಮಗೆ ಆ ಭಗವಂತ ಬುದ್ಧಿಯನ್ನು ಕೊಡ್ತಾನೆ. ಯಾಕಂದರೆ ಬುದ್ಧಿಯ ಚುರುಕಾದಂತಹ ವ್ಯಕ್ತಿಗಳು ಮೇಷರಾಶಿಯವರು. ಆದರೆ ಈ 7.5 ಶನಿ ಶುರುವಾಯಿತು, ಸ್ವಲ್ಪ ಒದ್ದಾಡ್ತಾ ಇದ್ದೀರಿ, ಏನು ಮಾಡಬೇಕಪ್ಪ ಅಂಥೇಳಿ ಒದ್ದಾಡ್ತಾ ಇದ್ದೀರಿ. ಆದರೆ ಎಲ್ಲೋ ಒಂದು ಕಡೆಗೆ ನಿಮಗೆ ಎಲ್ಲವೂ ಕೂಡ ಬಿಟ್ಟರೂ ಕೂಡ ಒಂದು ಗುರುವಿನ ದೃಷ್ಟಿ ನಿಮಗೆ ಭಾಗ್ಯ ರಾಶಿಗಿದೆ. ಹಾಗಾಗಿ ಒಂದಂತೆ ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳು ತೊಂದರೆ ಮಾಡಲಿ, ಅಥವಾ ನೀವು ಹೋಗ್ತಾ ಇರುವಂತಹ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಕಾಂಪಿಟೇಷನ್ ಆಗಿ ಇನ್ನೊಬ್ಬನ ಎದುರುಗಡೆ ಅಂಗಡಿ ಹಾಕಲಿ, ಅಥವಾ ನಿಮಗೆ ಚೆನ್ನಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಮೇಲೆ ಸುಮ್ಮನೆ ದೋಷಾರೋಪಗಳನ್ನು ಮೇಲೆ ಅಧಿಕಾರಿಗಳು ಮಾಡಲಿ, ಅದನ್ನೆಲ್ಲವನ್ನು ಕೂಡ ಮೀರಿ ಆ ಗುರುವಿನ ದೃಷ್ಟಿ ಭಾಗ್ಯಕ್ಕಿದೆ. ಹಾಗಾಗಿ ಆ ಭಾಗ್ಯಸ್ಥಾನವನ್ನು ವೃದ್ಧಿ ಮಾಡ್ತಾ ಹೋಗ್ತಾನೆ. ಅವರು ನಿಮಗೆ ತೊಂದರೆ ಆಗಲಿ ಅಂತೇಳಿ ಮಾಡಿದ್ರು ಕೂಡ ನಿಮಗಾಗುವಂಥದ್ದು ಇನ್ನು ಒಳಿತೇ ಆಗ್ತದೆ. ಅದಕ್ಕೆ ಹೇಳ್ತಾರೆ, ರೊಟ್ಟಿ ಕೈ ತಪ್ಪಿ ಬಿದ್ದರೂ ಕೂಡ ತುಪ್ಪದಲ್ಲೇ ಬಿತ್ತು ಅಂತ. ಹಾಗಾಗಿ ನಿಮ್ಮ ಜೀವನದ ವ್ಯವಸ್ಥೆ ಈ ತಿಂಗಳಲ್ಲಿ ಹೇಗಾಗುತ್ತಪ್ಪ ಅಂತಂದರೆ ಒಂದು ಒಳ್ಳೆ ರೀತಿಯಾದಂತಹ ಪರಿಣಾಮ ಆಗುತ್ತೆ. ಎಷ್ಟೋ ಸಲ ನಮ್ಮ ಮೇಲೆ ಇನ್ನೊಬ್ಬರು ಕೆಟ್ಟ ರೀತಿಯಾದಂಥ ದೋಷಾರೋಪಗಳನ್ನು ಮಾಡಲಿ, ಅಥವಾ ನಾವು ಉದ್ಯೋಗದಲ್ಲಿ ಹೋಗ್ತಾ ಇದ್ದರೆ ಮೇಲಧಿಕಾರಿಗಳು ಇವರು ಹಾಗೆ ತಪ್ಪು ಮಾಡಿದ್ದಾರೆ, ಹೀಗೆ ತಪ್ಪು ಮಾಡಿದ್ದಾರೆ, ಸುಮ್ಮನೆ ಗೂಬೆ ಕೂರಿಸುವಾಗಿ ಮಾಡಲಿ, ಅದೆಲ್ಲವೂ ಕೂಡ ನಿಮಗೆ ಒಳ್ಳೆ ರೀತಿಯಾದಂಥ ಪರಿಣಾಮ ಆಗುತ್ತೆ. ಮತ್ತು ಆ ಕೆಲಸವನ್ನು ಕೂಡ ನೀವು ಹಠದಿಂದ ಛಲದಿಂದ ನೀವು ಮಾಡ್ತೀರಿ. ಎಷ್ಟೋ ಸಲ ನಮಗೆ ಹಠ ಛಲ ಹೇಳುವಂಥದ್ದು ಬರೋದಿಲ್ಲ. ಕೆಲವೊಂದು ಸಲ ಅವಮಾನ ಆದಾಗ, ಕೆಲವೊಂದು ಸಲ ಚಿಂತೆ ಆದಾಗ, ಕೆಲವೊಂದು ಸಲ ಕೈಯಲ್ಲಿ ದುಡ್ಡು ಇಲ್ಲದೇ ಇದ್ದಾಗ, ದೀನಾವಸ್ಥೆ ಆದಾಗ ನಿಮಗೆ ಎಲ್ಲ ರೀತಿಯಾಗಿ ಬರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಆ ಕುಜನು ನೀಚನಾಗಿ ಹಿಂದಿನ ತಿಂಗಳ ಇದ್ದ, ಅದೇ ಕುಜನು ಮುಂದೆ ಆ ದೀನಾವಸ್ಥೆಯಿಂದ ಆ ಕುಜನ ಅವಸ್ಥೆಯೂ ಬದಲಾವಣೆ ಆಗುತ್ತೆ. ಗ್ರಹಗಳಿಗೂ ಕೂಡ ಒಂದು 7-8 ರೀತಿಯಾದಂಥ ಅವಸ್ಥೆಗಳನ್ನು ಹೇಳ್ತಾರೆ. ಹಾಗಾಗಿ ಅಂತಹ ಆ ಕುಜನು ಪಂಚಮಕ್ಕೆ ಬಂದ ತಕ್ಷಣ ನಿಮ್ಮನ್ನು ಎಲ್ಲೋ ಒಂದು ಕಡೆಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆಗೆ ನಿಮಗೆ ಊಹೆಗೂ ಮೀರಿರುವಂತಹದ್ದು. ಎಷ್ಟೋ ಸಲ ನಾವು ಊಹೆ ಮಾಡ್ತೇವೆ ಕೆಲವೊಂದಷ್ಟು ವಿಷಯದಲ್ಲಿ, ಆದರೆ ಊಹೆಗೂ ಮೀರಿದಂತಹ ಕೆಲವೊಂದಷ್ಟು ವ್ಯವಸ್ಥೆಯನ್ನು ಭಗವಂತ ನಿಮಗೆ ನೀಡ್ತಾನೆ. ಹಾಗಾಗಿ ನಿಮಗೆ ಗೌರ್ಮೆಂಟ್ ವ್ಯಕ್ತಿಗಳಿರಬಹುದು, ರಾಜಕೀಯ ವ್ಯಕ್ತಿಗಳಿರಬಹುದು, ಅಥವಾ ಯಾವುದೋ ಒಂದು ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವರು ನಿಮ್ಮ ಬಾಸಿಂದ ಏನಪ್ಪ ನಾಳೆಗೆ ಏನು ಹೇಳಿಬಿಡ್ತಾನೋ, ಏನು ಮೇಲೆ ಹಾಕ್ತಾನೋ, ಏನು ರಿಪೋರ್ಟ್ ಮಾಡ್ತಾನೋ ಹೇಳುವಂಥದ್ದೆಲ್ಲ ಬಹಳ ಕ್ಷಣಕ್ಕೆ ಹೆದರ್ಕೊಂಡಿರುವಂಥ ಪರಿಸ್ಥಿತಿ ಆಗುತ್ತೆ. ಯಾಕಂದರೆ ಬಿಟ್ಟರೆ ಕೆಲಸ ಇಲ್ಲ, ಜೀವನ ಹೇಗೆ ಮಾಡಬೇಕು ಹೇಳುವಂಥ ಚಿಂತೆ, ಅದನ್ನೆಲ್ಲ ಯೋಚನೆ ಮಾಡಬೇಡಿ. ಮೇಲಿರುವಂಥ ಭಗವಂತ ಇದನ್ನು ಎಲ್ಲದಕ್ಕೂ ಕೂಡ ಮೀರಿರುವಂಥವನು ಅವನು ಅಲ್ವಾ. ಹಾಗಾಗಿ ಅವನ ಭಾಗ್ಯಕ್ಕೆ ಗುರು ದೃಷ್ಟಿ ಇಟ್ಟಿದ್ದಾನೆ, ಅವನು ಮಿಥುನ ರಾಶಿಯಲ್ಲಿದ್ದಾನೆ. ನೀವು ನ್ಯಾಯಸಮ್ಮತವಾಗಿ ಪ್ರಾಮಾಣಿಕವಾಗಿ ಮಾಡಿದ್ದೇ ಆದರೆ ಆ ಗುರು ನಿಮ್ಮನ್ನು ಖಂಡಿತ ಕೈ ಬಿಡುವುದಿಲ್ಲ. ಯಾವುದೋ ಒಂದು ಸ್ವರೂಪದಿಂದ ಭಗವಂತ ಅನುಗ್ರಹ ಮಾಡ್ತಾನೆ. ಹೇಗೆ ಮಾಡ್ತಾನೆ ಗೊತ್ತಿಲ್ಲ, ಆದರೆ ಯಾವುದೋ ಒಂದು ರೀತಿಯಿಂದ ನೀವು ಕೆಳಗಡೆ ಬಿದ್ದಿದ್ರಿ ಅಂತಾದರೆ ನಿಮ್ಮನ್ನು ಎತ್ತುವಂಥ ಶಕ್ತಿ ಆ ಗುರು ನಿಮಗೆ ನೀಡ್ತಾನೆ. ಯಾವುದೋ ಒಂದು ಅತೀಂದ್ರಿಯವಾದಂಥ ಅಗೋಚರವಾದಂಥ ಶಕ್ತಿಯು ನಿಮಗೆ ಎತ್ತುತ್ತದೆ, ಅನುಗ್ರಹ ಮಾಡುತ್ತದೆ. ಅನಂತರದಲ್ಲಿ ನೋಡಿ, ಷಷ್ಠಾಧಿಪತಿಯಾದಂಥ ಬುಧನು ರವಿ ಜೊತೆ ಕೂತಿದ್ದಾನೆ. ಹಾಗಾಗಿ ನಿಮ್ಮಲ್ಲೇ ಸ್ವಲ್ಪ ಮನಸ್ಸಲ್ಲೇ ಒಂಥರ ಅಳುಕು ಆಗ್ತಾ ಇದೆ. ಏನು ಮಾಡಬೇಕಪ್ಪ, ಎಂತ ಮಾಡಬೇಕಪ್ಪ ಹೇಳುವಂಥದ್ದು ಅದನ್ನೆಲ್ಲ ಬಿಟ್ಟುಬಿಡಿ. ಯಾಕಂದರೆ ಎಷ್ಟೆಷ್ಟೋ ಕಷ್ಟ ಬಂದಾಗೂ ಕೂಡ ನೀವು ಹೆದರಲಿಲ್ಲ. ಈಗೇನೋ ಒಂದಷ್ಟು 7.5 ಶನಿ ಬಂತು ಹೆದರ್ಕೊಳ್ಳುವಂಥದ್ದಲ್ಲ. ನಾವು ಧರ್ಮವಾಗಿ ಪ್ರಾಮಾಣಿಕವಾಗಿ ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಕೆಲವೊಂದು ಸಲ ನಾವು ಸರಿಯಾಗಿ ಹೋಗ್ತಾ ಇದ್ರು, ಸರಿಯಾಗಿ ಮಾಡ್ತಾ ಇದ್ದೇವಲ್ಲ, ಹೀಗಾಗ್ತಾ ಇದೆಯಲ್ಲ ಅಂಥೇಳಿ ಕೆಲವೊಂದು ಪ್ರಾರಬ್ಧ ಕರ್ಮಗಳು ಕೂಡ ನಮಗೆ ಗಂಟು ಹಾಕಿ ಬೀಳ್ತದೆ. ಹಾಗಾಗಿ ನಾವು ಕೆಲವೊಂದನ್ನು ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾಗ
ಒಳ್ಳೆ ರೀತಿಯಾದಂಥ ಫಲಗಳು ಕೂಡ ಆಗುತ್ತೆ. ಇನ್ನು ಸಪ್ತಮಾಧಿಪತಿಯಾದಂಥ ಶುಕ್ರನು 2ನೇ ರಾಶಿಯಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಈ ತಿಂಗಳಲ್ಲಿ ಹೊರಗಡೆ ದೇವಾಲಯಗಳಿಗೆ ಹೋಗುವಂಥದ್ದು, ಒಳ್ಳೆಯ ಕೆಲಸವನ್ನು ಮಾಡುವಂಥದ್ದು, ಮತ್ತು ಎಷ್ಟೋ ಒಂದು ಧಾರ್ಮಿಕ ವಿಷಯದಲ್ಲಿ ಭಾಗವಹಿಸುವಂಥದ್ದು, ಮತ್ತು ನಿಮ್ಮ ಮನಸ್ಸಿಗೆ ಒಂದು ನಿರಾಳ ಸಿಗುವಂಥ ಚಾನ್ಸಸ್ ಇದೆ. ಎಷ್ಟೋ ತಿಂಗಳಲ್ಲಿ ನಿರಾಳವೇ ಇಲ್ಲ ನಿಮಗೆ. ಈ ಶನಿ ಚೇಂಜ್ ಆದಮೇಲೆ ತನಕ ನಿಮಗೆ ನಿರಾಳವೇ ಇಲ್ಲ. ಎಲ್ಲೋ ಒಂದು ಕಡೆಗೆ ತೊಂದರೆ, ಎಲ್ಲೋ ಒಂದು ಕಡೆ ಚಿಂತೆ ಹೀಗಾಗುತ್ತೆ. ಮತ್ತು ಒಂದಷ್ಟು ಜನಕ್ಕೆ ಹೊರದೇಶದ ಯೋಚನೆಗಳು ಹೋಗಬೇಕು ಹೇಳುವಂಥ ವ್ಯಕ್ತಿಗಳಿಗೆ ಹೊರದೇಶದ ಸಂಪರ್ಕವೂ ಕೂಡ ಆಗುವಂಥ ಸಾಧ್ಯತೆಗಳಿದೆ. ಆದರೆ ಸ್ವಲ್ಪ ವೃತ್ತಿ ಜೀವನದಲ್ಲಿ ಸ್ವಲ್ಪ ಅಲಾಟ ಆಗ್ತಾ ಇದೆ, ಆದರೆ ಅದು ಒಳ್ಳೆಯದಕ್ಕೆ ಆಗ್ತದೆ ಹೇಳುವಂಥ ಚಿಂತನೆಯನ್ನೇ ಕೂಡ ಮಾಡಬೇಕು. ಮತ್ತು ವಿದೇಶ ಪ್ರಯಾಣ ಯೋಗ, ಮತ್ತು ಈ ತಿಂಗಳು ಸ್ವಲ್ಪ ಪ್ರಯಾಣವೂ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ವಿದೇಶಾದಿಗಳಲ್ಲಿ ಕೆಲಸ ಹುಡುಕಬೇಕು ಮಾಡಬೇಕು ಅಂತಂದರೆ ಪ್ರಯತ್ನ ಜಾಸ್ತಿ ಮಾಡೋದ್ರಿಂದನೂ ಕೂಡ ಒಳ್ಳೆ ರೀತಿಯಾದಂಥ ಶುಭವಾದಂಥ ಫಲಿತಾಂಶ ಸಿಗ್ತದೆ. ಇನ್ನು ನಿಮಗೆ ವೃತ್ತಿ ಜೀವನ ಆಯಿತು. ಹಣಕಾಸು ಏನಪ್ಪ ಅಂತಂದರೆ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣ ಬರುವಂಥ ಸಾಧ್ಯತೆಗಳಿದೆ. ಈ ತಿಂಗಳಲ್ಲಿ ಅಂತಹ ಈಗ ಪಟ್ಟದ್ದೇನೋ ಗ್ರೋತ್ ಆಗಿ ಬರುತ್ತೆ ಹೇಳುವಂಥದ್ದಿಲ್ಲ. ಹಳೆಗೆ ಏನಿದೆಯೋ ಅದು ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಆದರೆ ಈಗಂದು ಮುಂದಿನ ತಿಂಗಳು ಸಿಗ್ತಾ ಹೋಗಬಹುದು. ಒಟ್ಟಿನ ತೀರಾ ಹಣಕಾಸಿಲ್ಲ ಹೇಳುವಂಥದ್ದಿಲ್ಲ. ನಿಮ್ಮ ಚಿಂತನೆ ಒಳ್ಳೆಯದಕ್ಕೆ ಮಾಡ್ತಾ ಇರಿ. ಆ ಒಳ್ಳೆ ಚಿಂತನೆಯೇ ನಿಮಗೆ ಒಳ್ಳೆ ರೀತಿಯಾಗಿ ಕೈ ಹಿಡಿತದೆ. ಯಾಕಂದರೆ ಧರ್ಮೋ ರಕ್ಷತೆ ರಕ್ಷಿತಃ. ಎಷ್ಟೋ ಸಲ ನಮಗೆ ಅಧರ್ಮವು ಮುಂದೆ ಬಂದು ಹಾಕಿ ಕಂಡರೂ ಕೂಡ ಧರ್ಮದಲ್ಲಿ ನಡೆದಾಗ ಧರ್ಮ ನಮಗೆಲ್ಲೋ ಒಂದು ಕಡೆ ಒಳ್ಳೆಯದು ಮಾಡಿಯೇ ಮಾಡುತ್ತೆ. ಹಾಗಾಗಿ ಶಾಸ್ತ್ರಗಳು ಕೂಡ ಹಾಗೆ ಹೇಳ್ತದೆ. ಆ ರೀತಿಯಲ್ಲಿ ನಾವು ಮುಂದೆ ಪ್ರಯತ್ನಗಳನ್ನು ಮಾಡ್ತಾ ಹೋಗುವ. ಅನಂತರದಲ್ಲಿ ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ಅಶ್ವಿನಿ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ನೋಡಿ 10ನೇ ತಾರೀಕಿಗೆ ನೋಡಿ ಗುರುಪೂರ್ಣಿಮೆ ಇದೆ. ಹಾಗಾಗಿ ಮರ್ಯಾದೆ ಇದ್ದ ಗುರುವಾರವೂ ಕೂಡ ಬಂದಿದೆ. ಅದಿಸ ಗುರುಪೂರ್ಣಿಮೆ. ಒಂದು ಸಲ ನೀವು ಯಾವ ಗುರುಗಳನ್ನು ಭಕ್ತಿಯಿಂದ ಪೂಜೆ ಪುರಸ್ಕಾರ ಮಾಡ್ತಿರುವಂತಹ ಗುರುಗಳನ್ನು ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಈ ಶನೇಶ್ವರನು ಷಷ್ಠರ ಸ್ಥಾನಕ್ಕೆ ದೃಷ್ಟಿ ಇದೆ. ಹಾಗಾಗಿ ಸ್ವಲ್ಪ ಅಲ್ಲಾಡ್ತಾ ಇದೆ, ಸ್ಥಾನಮಾನಗಳು ಕೂಡ ಅಲ್ಲಾಡ್ತಾ ಇದೆ. ಈ ರಾಶಿಗೆ ದಶಮಾಧಿಪತಿ ಆಗ್ತಾನೆ. ಹಾಗಾಗಿ ಅಲ್ಲಾಡ್ತಾ ಇದೆ ಏನಪ್ಪ ಅಂಥೇಳಿ ಚಿಂತೆ. ಹಾಗಾಗಿ ಗುರುವನ್ನು ಭಕ್ತಿಯಿಂದ ನೀವು ಕೈ ಹಿಡೀರಿ. ಆ ಗುರು ನಿಮ್ಮನ್ನು ಎತ್ತುತ್ತಾನೆ. ಅದರಿಂದ ಬಹಳ ಒಳ್ಳೆಯದಾಗುತ್ತೆ. ಆರಾಧ್ಯ ದೇವತೆ ಶಾರದಾಂಬೆಯು ಕೂಡ ನಿಮಗೆ ಅನುಗ್ರಹ ಮಾಡಲಿ. ಇನ್ನು ಭರಣಿ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ನಿಮಗೆ ಅನುಕೂಲ ಏನಿದೆಯೋ ನಾನು ಹೇಳುವಂಥದ್ದು ಇಂತಿಷ್ಟದನ್ನೇ ಮಾಡಿ ಅಂತೇನಿಲ್ಲ. ಎಲ್ಲೋ ಒಂದು ಕಡೆಗೆ ಸಾಯಿಬಾಬಾ ದೇವಸ್ಥಾನದಲ್ಲೋ ಆಚಾರ್ಯ ಶಂಕರರ ಮಠದಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಗುರುಗಳ ಸನ್ನಿಧಾನದಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ ಅಂತಾದರೆ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅಷ್ಟು ಇಷ್ಟು ಅಂತೇನಿಲ್ಲ. ಏನು ಸಾಧ್ಯ ಆದರೂ ಕೂಡ ಅದನ್ನು ನೀವು ಕೊಡ್ತಾ ಬನ್ನಿ, ಅನ್ನದಾನಕ್ಕೆ ಕೊಡ್ತಾ ಬನ್ನಿ. ಅದರಿಂದ ಬಹಳ ಶುಭವಾಗುತ್ತೆ. ಇನ್ನು ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎದ್ದ ತಕ್ಷಣ ಗುರುನಾಮಸ್ಮರಣೆ ಮಾಡದೆ ಹೊರಗಡೆ ಹೋಗಬೇಡಿ. ಗುರುನಾಮಸ್ಮರಣೆ ಭಕ್ತಿಯಿಂದ ಗುರು ಪ್ರಾರ್ಥನೆ, ಗುರು ನಮಸ್ಕಾರ. ಗುರುಗಳು ನನ್ನ ಕೈ ಹಿಡದೇ ಹಿಡಿತಾರೆ, ಗುರುಗಳು ನನಗೆ ಅನುಗ್ರಹ ಮಾಡೇ ಮಾಡ್ತಾರೆ ಹೇಳುವಂಥ ದೃಢವಾದಂಥ ವಿಶ್ವಾಸದಿಂದ ಹೋಗಿ ನೀವು. ಆ ಭಗವಂತ ಗುರುಗಳ ಅನುಗ್ರಹದಿಂದ ಶುಭವಾಗುತ್ತೆ. ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂದರೆ ಹಿಂದೆ ಹೇಳಿದ ಹಾಗೆ ಒಂದು 14ನೇ ತಾರೀಕು ಪರವಾಗಿಲ್ಲ. ಹಾಗೆ 7ನೇ ತಾರೀಕು ಸೋಮವಾರ ಅನುರಾಧ ನಕ್ಷತ್ರ ಇದೆ. ಇದು ಕೂಡ ಒಳ್ಳೆಯದು ಅಂತ ಹೇಳ್ತಾನೆ. ಇದಿಷ್ಟು ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಮೇಷರಾಶಿಯರು ಶುಭವಾದಂಥ ಫಲಗಳು. ಒಟ್ಟಿನಲ್ಲಿ ದೃಢವಾದಂಥ ನಿರ್ಧಾರವನ್ನು ತಾಳ್ಮೆಯಿಂದ ಕೈಗೊಳ್ಳಿ. ಭಗವಂತನು ನಿಮ್ಮ ಹಿಂದೆ ಇದ್ದಾನೆ. ಗುರುವಿನ ದೃಷ್ಟಿ ಭಾಗ್ಯರಾಶಿಗಿದೆ. ಹಾಗಾಗಿ ಭಾಗ್ಯವನ್ನು ವೃದ್ಧಿ ಮಾಡಲಿ. ನಿಮಗೆಲ್ಲ ಕಡೆಗೂ ಕೂಡ ಶ್ರೇಯಸ್ಸನ್ನು ಭಗವಂತನು ದಯಪಾಲಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.